ವಿಚಾರವಾಗಿ ಸರ್ ಡಿ ಕೆ ಶಿವಕುಮಾರ್ ಅವರು ಪಂಥಾಹ್ವಾನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಆದ್ರೆ ಅವರು ಅಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಸರ್. ಬಿಡದಿಗೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತ ಕೇಳ್ತಿದ್ದಾರೆ. ಇದುವರೆಗೂ ಯಾವುದೇ ಸ್ಟ್ರೈಕ್ ಆಗಲಿ, ಮತ್ತೊಂದಾಗಲಿ, ಪ್ರತಿಭಟನೆ ಆಗಲಿ, ಯಾರೂ ಕೂಡ ಆ ಏರಿಯಾದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಕ್ಕಂಥದ್ದು ಇದುವರೆಗೂ ಇಲ್ಲ. ಅದು ಕಾವೇರಿ ಇಶ್ಯೂ ಇರ್ಬೋದು, ಬೇರೆ ಬೇರೆ ಇಶ್ಯೂ ಇರ್ಬೋದು, ಎಲ್ಲ ಕೂಡ ವಿಧಾನಸೌಧದಲ್ಲೇ ಸರ್ವಪಕ್ಷ ಮೀಟಿಂಗ್ ಮಾಡ್ತಕ್ಕಂಥದ್ದು ಕೂಡ ವಿಧಾನಸೌಧದಲ್ಲೇ. ಈವನ್ ಕೆಂಪೇಗೌಡ ಬಡಾವಣೆದು ಕೂಡ ಇಶ್ಯೂ ಆದಾಗಲೂ ಕೂಡ ವಿಧಾನಸೌಧದಲ್ಲೇ ಆಗಿ ಅದನ್ನು ಕೂಡ ಫೈನಲ್ ಆದದ್ದು. ಅದಕ್ಕೆ ಬಿಡದಿಲ್ ಹೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲ ರೈತರನ್ನ ಹಾಕ್ಕೊಂಡು ನೀವು ಬಗೆಹರಿಸ್ತಕ್ಕಂಥದ್ದು ಏನಾಗ್ತದೆ? ಈಗ ನೈಸ್ದು 1900 ಎಕರೆ 40 ಲಕ್ಷ ಕೊಟ್ಟಾರೆ. ಯಾಕಿನ್ನೂ ಬಗೆಹರಿಸಲಿಲ್ಲ ಇವರು? ಇವತ್ತು ಒಂದು 40 ಎಕರೆ ಟೌನ್ಶಿಪ್ ಕೊಟ್ಟಿದ್ದಾರಲ್ಲ, ಇವತ್ತು ಒಂದು ಎಕರೆಗೆ 6 ಕೋಟಿ ಹೋಗ್ತದೆ. ನೈಸರು 40 ಲಕ್ಷ ಕೊಡ್ತಿದ್ದಾರೆ. ಅದನ್ನ ಯಾಕೆ ಬಗೆಹರಿಸಲಿಲ್ಲ? ವಿಧಾನಸೌಧದಲ್ಲಿ ಕುಳಿತುಕೋಬೇಕಪ್ಪ. ಕೇಂದ್ರ ಸರ್ಕಾರದ ಸಚಿವರು ಇವರು, ಅವ್ರ MLAಗಳನ್ನ ಕುಣಿಸಿ ಎಲ್ಲನೂ ಮಾತಾಡಿಸಿ ರೈತರಿಗೆ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ರಿಯಲ್ ಇದ್ದರೆ ಅವರು ವಿಧಾನಸೌಧದಲ್ಲಿ ಕುಳಿತು ಚರ್ಚೆ ಮಾಡಲಿ. ವಿಧಾನಸೌಧ ಬಗೆಹರಿದೇ ಹೋದರೆ ಅವ್ರ ಹೋರಾಟ, ಇವ್ರ ಪಾಡಿಗೆ ಇವ್ರ ಹೋರಾಟ.